ಗುರಿ ಮುಟ್ಟಿತು ನಾ ಬಿಟ್ಟ ವಿಷದ ಬಾಣ. ಶಿವಣ್ಣ ಯಾರಿಂದ ನಿನ್ನ ಮನೆ ಬೆಳಗಬೇಕು ಎಂದು ಕನಸು ಕಂಡಿದ್ದೆಯೋ ಅವನಿಂದಲೇ ನಿನ್ನ ಮರಣ. ನಿನ್ನ ಮನೆತನದ ಮಾನಹರಣ. ಅಂತೂ ಶ್ರೀಧರನ ಬಂಧನವಾಯಿತು. ಇನ್ನು ದೀಪ ದಿಕ್ಕಿಲ್ಲದ ಹಕ್ಕೆ ಆದಷ್ಟು ಬೇಗ ಹೊತ್ತು ತರವೇ ಅವಳನ್ನು. ಹೇ ಕಾಳಿಂಗ, ಅತಿ ಆಯಿತು ನಿನ್ನ ಮೋಸದಾಟ. ಪ್ಲೀಸ್ ಸಾಕು, ನಿಲ್ಲಿಸು. ಲೇ ರವಿ, ಇದೇನೋ ನೀನಾಡುವ ಮಾತು? ನಿನ್ನ ಬುದ್ಧಿ ಸರಿಯಾಗಿದೆ ತಾನೇ? ಹೌದು ಕಾಳಿಂಗ, ಇಷ್ಟು ದಿನ ನನ್ನ ಬುದ್ಧಿ ಕೆಟ್ಟಿತ್ತು, ಆದರೆ ಅದು ಇಂದು ಸರಿಯಾಗಿದೆ. ನೀನೊಬ್ಬ ಮನುಷ್ಯನೇನು? ಏನೂ ತಪ್ಪು ಮಾಡದ ಶ್ರೀಧರನ ತಲೆಯ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವರನ್ನು ಜೈಲು ಪಾಡು ಮಾಡಿದೆಯಲ್ಲ, ನಿನ್ನ ಬುದ್ಧಿ ಸರಿದೆಯೇನೋ? ಏನುಲೇ ಮೈಂಡ್ ಇಟ್ ಲ್ಯಾಂಗ್ವೇಜ್. ಯಾವುದು ಸರಿ ಯಾವುದು ತಪ್ಪೆಂದು ನಿನ್ನಿಂದ ನಾನು ಕಲಿಯುವಷ್ಟು ದಡ್ಡ ನಾನಲ್ಲ. ಇಷ್ಟು ದಿನ ನಾನು ಕೊಟ್ಟಿದ್ದೆ ಭಿಕ್ಷೆ ಎಂದು ತಿಳಿದು ನೀನು ಈಗ ನನಗೆ ಎದುರಾದಿಯಾ? ಇದನ್ನು ನೀನು ಮಾತನಾಡುತ್ತಿಲ್ಲ. ಆ ಶ್ರೀಧರ ನಿನ್ನ ಬುದ್ಧಿ ಕೆಡಿಸಿದ್ದಾನೆ ಮಗನೇ. ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲದಿದ್ದರೆ ಗೆಟ್ ಔಟ್. ಹೋಗುತ್ತೇನೆ ಕಾಳಿಂಗ, ಹೋಗುತ್ತಾನೆ. ಆದರೆ ಹೋಗುವ ಮುನ್ನ ಒಂದು ಮಾತು. ನಿನ್ನ ಕೆಟ್ಟ ಕೆಲಸಗಳನ್ನೆಲ್ಲ ಇಲ್ಲಿಗೆ ಬಿಟ್ಟು ಒಳ್ಳೆಯವರಾದರೆ ಸರಿ, ಇಲ್ಲದಿದ್ದರೆ ನಿನ್ನ ಅಹಂಕಾರವೇ ನಿನಗೆ ಮೃತ್ಯುವಾಗುತ್ತದೆ. ಎಚ್ಚರ. ಹೋಗಲೇ ಹೋಗು. ನಿನಗೆ ಹೇಗೆ ದಾರಿ ತೋರಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಾಯಿಗೂ ಒಂದು ನಿಯತ್ತಿರುತ್ತದೆ. ಆದರೆ ನೀನು ನಿಂತಷ್ಟು ನನಗೆ ತಲೆ ಕೆಡ್ತಾ ಇದೆ. ಮೊದಲು ಹೊರಟು ಹೋಗೋ ಇಲ್ಲಿಂದ. ಆಯ್ತು ಗೆಳೆಯ, ಮನುಷ್ಯನಿಗೆ ಹಣದ ಹುಚ್ಚು ಹೆಚ್ಚಾದಾಗ ಕಿವಿ ಕೇಳುವುದಿಲ್ಲ, ಅದರಂತೆ ಬುದ್ಧಿಯೂ ಸಹ ಓಡುವುದಿಲ್ಲ. ಇಷ್ಟು ದಿನ ನೀನು ಹೇಳಿದಂತೆ ಕೇಳಿದ್ದಕ್ಕೆ ಇಂದು ನನಗೆ ಸರಿಯಾದ ಬಹುಮಾನವನ್ನೇ ನೀಡಿದೆ. ಅಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ನಾನಿನ್ನು ಬರ್ತೀನಿ. ಗುಡ್ ಬೈ. ಹೋಗಲೇ ಹೋಗು.
10 ಕೊಡುವರಲ್ಲಿ 100 ಕೊಟ್ಟರೆ ನಿಮ್ಮಂತವರ ಸಾವಿರಾರು ಜನ ಬರುತ್ತಾರೆ. ಮಗನೇ, ನಿನ್ನ ಮುಂದಿನ ಜೀವನವನ್ನು ನೆನೆಸಿಕೋ. ಒಂದಲ್ಲ ಒಂದು ದಿನ ನನ್ನ ಬಾಗಿಲಿಗೆ ಬಂದೇ ಬರುತ್ತೀಯ. ಆಗ ನಾನು ಯಾರೆಂಬುದು ನಿನಗೆ ಅರ್ಥವಾಗುತ್ತದೆ. ಅದು ನಿನ್ನ ಭ್ರಮೆಲೇ ಕಾಳಿಂಗ. ಇನ್ನು ಮುಂದೆ ನೋಡು ಈ ರವಿ ಆಟವನ್ನು. ನೋಡು, ಒಂದು ವೇಳೆ ಭಿಕ್ಷೆ ಬೇಡಿ ಆದರೂ ಜೀವ ನಡೆಸುತ್ತೇನೆ ಹೊರತು ನಿನ್ನ ಮನೆಯ ವಸ್ತು ಸಹ ತುಳಿಯುವುದಿಲ್ಲ. ದೀಪ ಹಾರುವಾಗ ಜೋರಾಗಿ ಉರಿಯುತ್ತದೆ ಅಂತೆ, ಅದರಂತೆ ನಿನ್ನ ಅಹಂಕಾರ ಅತಿಯಾಗಿದೆ. ಅದಕ್ಕೆ ಗತಿಗಾರಿಸುವ ಸಮಯ ಬಂದೇ ಬರುತ್ತದೆ. ಮಾಡಿ ನಿನ್ನ ಮುಖ ನೋಡುವುದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಹೋಗ್ತೀನಿ. ನಿನ್ನ ಬಂಡವಾಳನೆಲ್ಲ ಬಯಲು ಮಾಡಿ ನಿನ್ನನ್ನು ಬೀದಿಗೆ ತಂದು ನಿಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ರವಿನೇ ಅಲ್ಲ. ಹೋಗ್ತೀನಿ. ಹೋಗು ರವಿ, ಹೋಗು. ನಿನ್ನ ದರ್ಪ ದೌಲತ್ತು ನನ್ನ ಮುಂದೆ ತೋರಿಸಬೇಡ. ನಿನಗೆ ಯಾವ ದಾರಿ ತೋರಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಇದೇನು ಬಾಸ್, ಯಾರ ಹತ್ರ ಬಹಳ ವಿಚಾರವಾಗಿ ಮಾತನಾಡ್ತಿರ್ವಲ್ಲ? ಮತ್ತಾರಲ್ಲ ಜಯರಾಜ್, ಅವನೇ ಹಾಳಾದ ರವಿ. ಯಾಕೆ ಬಾಸ್, ಏನು ಮಾಡಿದವ? ಇನ್ನೇನು ಮಾಡಬೇಕು? ನನ್ನ ತರಿ ಸರಿ ಇಲ್ಲ ಬಂತೆ, ನಾನು ಮಾಡಿದ್ದೆಲ್ಲ ತಪ್ಪಂತೆ. ಇನ್ನು ಏನೇನೋ ಪಗಳಿ ನನ್ನ ಮೈಂಡ್ ಎಲ್ಲ ಹಾಳು ಮಾಡಿಬಿಟ್ಟ. ನಿಜವೇ ಬಾಸ್, ಅವನು ಅಷ್ಟೊಂದು ಮುಂದುವರೆದರೆ ಅವನಿಗೆ ಯಾರೋ ತಲೆ ಕೆಡಿಸಿರಬೇಕು. ಇರಲಿ ಬಿಡಿ, ಯಾಕೆ ಚಿಂತೆ ಮಾಡ್ತೀರಿ? ಅವನೊಂದು ಸಣ್ಣ ಕಿಡಿ. ಸಣ್ಣ ಕಿಡಿ ಎಂದು ಸುಮ್ಮನೆ ಹಾಗೆ ಕುಂದರೆ ಹೇಗೆ ಜಯರಾಜ್? ಮುಂದೆ ದೊಡ್ಡ ಕಿಡಿಯಾಗಿ ನಮ್ಮೆಲ್ಲರನ್ನು ಸರ್ವನಾಶ ಮಾಡುತ್ತದೆ. ಆಗ ನಮಗೆ ಭಿಕ್ಷೆ ಪಾತ್ರೆಯೇ ಗತಿ. ಹಾಗಾದರೆ ನಾನೇನು ಮಾಡಬೇಕು? ಇಂದು ರಾತ್ರಿ ಅವನನ್ನು ಕೊಂದು ಬಿಡು. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನೇನು ಭಯ ಪಡಬೇಕಾಗಿಲ್ಲ. ಅದರ ಚಿಂತೆ ಬಿಡಿ ಬಾಸ್, ಅವನನ್ನು ಈಗಲೇ ಹೋಗಿ ಅವನನ್ನು ಕೈಲಾಸಕ್ಕೆ ಕಳಿಸುತ್ತೇನೆ. ಅವನ ರಕ್ತ ತಂದು ನಿಮ್ಮ ಹಣೆಗೆ ಹಚ್ಚುತ್ತೇನೆ. ಅಲ್ಲಿವರೆಗೆ ನಿಮಗೆ ಮುಖ ಸಹಿತ ತೋರಿಸಲ್ಲ. ಬರ್ತೀನಿ. ಶಬಾಷ್ ಜಯರಾಜ್, ಶಬಾಷ್. ಇತರ ಇರಬೇಕು ನಿನ್ನಂತ ಹುಲಿ. ಬಹಳ ಎಚ್ಚರಿಕೆಯಿಂದ ಈ ಕೆಲಸ ಮಾಡು. ಯಾರಾದರೂ ನೋಡಿದರೆ ಅವರನ್ನು ಮುಗಿಸಿಬಿಡು. 4 ದಿನದಲ್ಲಿ ನಿನ್ನನ್ನು ಹೊರಗೆ ತರುತ್ತೇನೆ. ಹೋಗಿ ಬಾ. ತಾಸ್ತು. ಇಷ್ಟು ಹೇಳಿದರೆ ಸಾಕು ಬಾಸ್. ಕ್ಷಣದಲ್ಲೇ ಅವನ ಪ್ರಾಣ ಹಾರಿಸಿ ಅವನ ರಕ್ತ ತಂದು ನಿಮ್ಮ ಮನೆ ಬಾಗಿಲಿಗೆ ಹಚ್ಚುತ್ತೇನೆ. ರವಿ, ಬರ್ತೀನಿ.
ಬಲೆ ಇದ್ದರೆ ನಿನ್ನಂತ ಹುಲಿ ಇರಬೇಕು. ಹೋಗಿ ಬಾ ರವಿ. ನನ್ನ ಮುಂದೆ ನೀನಿನ್ನೋ ಬಚ್ಚ. ಈ ಕಾಳಿಂಗನಿಗೆ ಗೆಲ್ಲೋದು ಗೊತ್ತು, ಕೊಲ್ಲೋದು ಗೊತ್ತು. इस दुनिया में अच्छा है कीमत नहीं, ज्यादा आदमी को कीमत हो, समझा के साले. వస్తాను, మళ్ళీ వస్తాను.